ಇದು ಸ್ಪ್ಲೆಂಡರ್ದು ಗೇರ್ ವೀಲ್ಗಳು. ಔಟ್ಪುಟ್ ಶಾಫ್ಟು ಇನ್ಪುಟ್ ಶಾಫ್ಟ್ ಎರಡು ಗೇರ್ ವೀಲ್ ಇದೆ. ಗೇರ್ ವೀಲ್ ಶಾಫ್ಟ್ ಇದೆ. ಇದಕ್ಕೆ ಗೇರ್ ವೀಲನ್ನು ಹೇಗೆ ಫಿಟ್ ಮಾಡ್ಬೇಕಂತ ಹೇಳ್ತೀನಿ ನೋಡಿರಿ. ಫಸ್ಟು ಔಟ್ಪುಟ್ ಶಾಫ್ಟು. ಔಟ್ಪುಟ್ ಬಂದರೆ ಇಲ್ಲಿ ಎರಡು ಲಾಕ್ ಬರುತ್ತೆ. ಇಲ್ಲಿ ಎರಡು ಲಾಕ್, ಇಲ್ಲೊಂದು ಲಾಕ್ ಬರುತ್ತೆ. ಈ ಕೆಳಮಕ್ಕ ಒಂದು ಲಾಕ್ ಬರುತ್ತೆ. ಫ್ಲ್ಯಾಶನ್ನು ಇಲ್ಲೊಂದು ಲಾಕ್ ಬರುತ್ತೆ. ನಾವು ಇದನ್ನು ರಿಮೂವ್ ಮಾಡಲ್ಲ, ಇದು ಹೋಗಲ್ಲ, ರೇರು. ಹೋದರೆ ಲಾಕ್ ಓಪನ್ ಮಾಡಿದ್ರೆ ಬರುತ್ತೆ. ನಂತರ ಫಿಟ್ಟಿಂಗ್ ಮಾಡೋದು ಹೇಗೆ ಅಂದರೆ, ಈ ಲಾಕ್ ಮೇಲೆ ಒಂದು ವಾಷರ್ ಬರುತ್ತೆ. ಇದು ಸ್ಟಾರ್ ವಾಷರ್ ಅಂತಾರೆ. ಹಾಕ್ಬಿಟ್ಟು ಇದು ಥರ್ಡ್ ಗೇರ್ ವೀಲ್. ಈ ಗೇರ್ ಮೇಲೆ ಮತ್ತೊಂದು ಸ್ಟಾರ್ ವಾಷರ್ ಬರುತ್ತೆ. ಇದು ಸ್ಟಾರ್ ವಾಷರ್. ನೋಡಿರಿ, ಗೇರ್ ಲಾಕ್ ಆಗುತ್ತೆ. ನಂತರ ಇಲ್ಲಿ ಬಂದರೆ ಒಂದು ಬುಷ್ ಬರುತ್ತೆ ಫಸ್ಟು. ಇದು ಫಸ್ಟ್ ಗೇರ್ ವೀಲು. ಈ ಗೇರ್ ವೀಲು ಈ ಒಳಮಕ್ಕ ಭಾಗ ಏನಿದೆ ಇದು ಈ ಕಡೆ ಹೊರಗಡೆ ಮಕ್ಕ ಬರಬೇಕು. ಆವಾಗ ಗೇರ್ ಕರೆಕ್ಟ್ ಲಾಕ್ ಆಗುತ್ತೆ. ಇದು ಔಟ್ಪುಟ್ ಶಾಫ್ಟಿಂದು. ಇದು ಇನ್ಪುಟ್ ಶಾಫ್ಟು. ಇನ್ಪುಟ್ ಶಾಫ್ಟು ಇದು ಅಷ್ಟು ಇವೆಲ್ಲ ಓಪನ್ ಮಾಡೋದು, ಇವೆಲ್ಲ ಹೋಗಲ್ಲ. ಇದು ಫೋರ್ತ್ ಗೇರ್ ವೀಲು. ಇದಕ್ಕೂ ಅಷ್ಟೇ ಲಾಕ್ ಮೇಲೆ ಒಂದು ವಾಷರ್ ಬರುತ್ತೆ. ಆನಂತರ ಈ ಸೆಕೆಂಡ್ ಗೇರ್ ವೀಲು. ಇದ್ರ ಮೇಲೆ ವಾಷರ್ ಏನೂ ಬರಲ್ಲ. ಇಲ್ಲ ಮಿಸ್ ಇದು ಮೂರನೇ ಗೇರ್ ವೀಲು. ನಂತರ ಇವನ್ನ ಇಲ್ಲಿ ಅಸೆಂಬಲ್ ಮಾಡೋದು ಹೇಗೆ ಅಂದರೆ, ಹಿಂಗೆ ಎಡಗೈಲಿ ಇಟ್ಕೋಬೇಕೀಗ. ಇಲ್ಲೊಂದು ವಾಷರ್ನ ನಾವು ಮುಂಚೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಈ ವಾಷರ್ನ. ನಂತರ ಗೇರ್ ಡ್ರಮ್ಮು. ಈ ಗೇರ್ ಡ್ರಮ್ಮನ್ನು ಈಸಿ ಫಿಟ್ ಮಾಡ್ಕೋಬೇಕು ಈಗ. ನೋಡಿರಿ, ಫಿಟ್ ಆಯಿತು. ನಂತರ ಹಿಂಗೆ ಅಸೆಂಬಲ್ ಮಾಡಿದ್ರೆ ಆಯಿತು. ನೋಡಿ ಹಿಂಗೆ ಈ ಥರ ಅಸೆಂಬಲ್ ಮಾಡೋದು. ನೋಡಿ, ಈ ಅಸೆಂಬಲ್ ಮಾಡಿದ್ಮೇಲೆ ಗೇರಿಗೆ ಬೀಳುತ್ತಾ ಚೆಕ್ ಮಾಡಬೇಕು. ಈಗ ನ್ಯೂಟ್ರಲ್ಲು. ನೆಕ್ಸ್ಟು ಕ್ರ್ಯಾಂಕ್ ಫಿಟ್ ಮಾಡೋಣ. ಈ ಟೈಮಿಂಗ್ ಚೈನ್ ಕೂಲರ್ ಟೀತ್ ಯಾವತ್ತು ಮ್ಯಾಗ್ನೆಟ್ ಸೈಡ್ ಹೋಗಬೇಕು. ಇದು ಕಿಕ್ಕರ್ ರಾಡ್ ಶೀಟ್. ಲಾಕ್ ಮಾಡೋದು. ಈ ಕೆಲವೊಂದು ಪ್ಯಾಕಿಂಗ್ ಬರುತ್ತೆ. ಪ್ಯಾಕಿಂಗ್ ನಂತರ ಗೇರ್ ವೀಲ್ ಒಂದು ವಾಷರ್ ಬರ್ತದೆ, ಒಂದು ವಾಷರು. ಇದು ಡೆಮೋ ಇಂಜಿನ್ನು, ಅದಕ್ಕೆ ಪ್ಯಾಕಿಂಗ್ ಆಗ್ತಾಯಿಲ್ಲ. ನೀವು ಪ್ಯಾಕಿಂಗ್ ಹಾಕಬೇಕಾಗುತ್ತೆ. ಪ್ಯಾಕಿಂಗ್ ಗಮ್ಮು. ಗಮ್ಮು. ಸ್ಟಾಪ್ ಮಾಡಿ. ಪಳ ಪಳ ತೋರಿಸ್ಕೊಂಡು ನೆನ್ನೆ ಕ್ಲೀನ್ ಮಾಡಿದ್ದು. ಕಂಗ್ರಾಚುಲೇಷನ್ಸ್.
ಎಲ್ಲಿ ಸ್ವೀಟು ಮತ್ತೆ ಫೋನ್ ಮಾಡಿ